Hello guys, welcome to first video of TK Esports YouTube channel. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇವತ್ತು ಈ ವಿಡಿಯೋದಲ್ಲಿ ಏನಿದೆ ಅಂದರೆ 4 vs 6 ಓನ್ಲಿ ಒನ್ ಟ್ಯಾಪ್ ಕಸ್ಟಮರ್. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ದಕ್ಷಿಣ ಕನ್ನಡದ ಕೆಲವು ಅಂಡರ್ ರೇಟೆಡ್ ಪ್ಲೇಯರ್ಸ್ಗಳ ಪರ್ಫಾರ್ಮೆನ್ಸ್ ಹೇಗೆ ಆಡ್ತಾರೆ ಅಂತ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ. ಲೆಟ್ಸ್ ಗೋ ಟು ದ ವಿಡಿಯೋ. ಅಲ್ಲಿದ್ದಾರೆ ಡೆರಿಸಿ, ನೆಗಾಟ್ಸ್, ಟಿಎಸ್ ಆದಿ, ಫೆನಿಕ್ಸ್, ರೈಸ್ಟಾರ್ ಮತ್ತೆ ಗರುಡ ಎಷ್ಟು. ಹಾಗೆ ಇಲ್ಲಿ ಟೀಮ್ 1 ಅಲ್ಲಿದ್ದಾರೆ ತೂಫಾನ್, ನೆಕ್ಸಿ, ಜೂಲಿಯಟ್ ಮತ್ತೆ ಬ್ಲ್ಯಾಕ್ 444. ಸೊ ಇಲ್ಲಿ ತೂಫಾನ್ ಅವರು ಒನ್ ಟ್ಯಾಪ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಶಾರ್ಟ್ ಕನೆಕ್ಟ್ ಆಗ್ತಿಲ್ಲ. ನೆಕ್ಸಿ ಅವ್ರ ಇಂಟರ್ನೆಟ್ ಇಶ್ಯೂ ಆಗ್ತಿದೆ ಅನ್ಸುತ್ತೆ. ಜೂಲಿಯಟ್, ಬ್ಲ್ಯಾಕ್ ಅವ್ರ ಇಲ್ಲಿಂದ ನಾಕ್ ತೆಗಿತಾರೆ. ಬ್ಲ್ಯಾಕ್ ಅವ್ರು ಟ್ರೈ ಮಾಡ್ತಿದ್ದಾರೆ, ನಾಕ್ ತೆಗಿತಾರೆ. ನಾಕ್ ಆಗಲಿಲ್ಲ, ಆದರೆ ಬ್ಲ್ಯಾಕ್ ಅನ್ನು ನಾಕ್ ಮಾಡಿದ್ದಾರೆ. ಈಗ ಜೂಲಿಯಟ್, ತೂಫಾನ್, ನೆಕ್ಸಿ. ಜೂಲಿಯಟ್ ಅವ್ರು ಟ್ರೈ ಮಾಡ್ತಿದ್ದಾರೆ ನಾಕ್ ತೆಗಿಯೋಕ್ಕೆ. ಯಾರೇ ಜೂಲಿಯಟ್ ಅನ್ನು ನಾಕ್ ಮಾಡಿದ್ರು ಇಲ್ಲಿ. ಈಗ ತೂಫಾನ್, ಓ ಮೈ ಗಾಡ್, ತೂಫಾನ್ ಬಹಳ ಒಳ್ಳೆ ಶಾರ್ಟ್ ಕನೆಕ್ಟ್ ಮಾಡಿದ್ದಾರೆ, ನಾಕ್ ಆಗಲಿಲ್ಲ. ತೂಫಾನ್ ತರ ಮೂವ್ಮೆಂಟ್ ಕೊಡ್ತಿದ್ದಾರೆ, ತೂಫಾನ್ ತರ ಹೋಗ್ತಿದ್ದಾರೆ. ಎನಿಮಿ ಅವರಿಗೆ ತೂಫಾನ್ ಅವರ ಮೂವ್ಮೆಂಟ್ ಅನ್ನು ಹಿಡಿಯಲಿಕ್ಕೆ ಆಗ್ತಿಲ್ಲ. ನೆಕ್ಸಿ ಇಲ್ಲಿಂದ ನಾಕ್ ತೆಗಿತಾರ. ಸಿಚುವೇಶನ್ 2 vs 5. ನೆಕ್ಸಿ ಇಲ್ಲಿಂದ ನಾಕ್ ತೆಗಿತಾರ. ಆದರೆ ತೂಫಾನ್ ಅನ್ನು ಇಲ್ಲಿ ಡೆರಿಸಿ ಅವರು ಬಹಳ ಉತ್ತಮ ಒನ್ ಟ್ಯಾಪ್ ಕೊಟ್ಟು ನಾಕ್ ಮಾಡಿದ್ದಾರೆ. ಇಲ್ಲಿ ನೆಕ್ಸಿ 1 vs 5. ನೆಕ್ಸಿ ಕ್ಲಚ್ ಮಾಡ್ಬೋದಾ? ನೆಕ್ಸಿ ಈ ಸಿಚುವೇಶನ್ ಇಂದ ಕ್ಲಚ್ ಮಾಡ್ಬೋದಾ? ಸಿಚುವೇಶನ್ ತುಂಬಾ ಟಫ್ ಇದೆ. ನೆಕ್ಸಿ ಕನೆಕ್ಟ್ ಆಗ್ತಿಲ್ಲ, ಆದರೆ ನೆಗಾಟ್ಸ್ ಅವರು ಇಲ್ಲಿ ನೆಕ್ಸಿ ಅವರನ್ನು ಫಿನಿಶ್ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಜೂಲಿಯಟ್ ಇಲ್ಲಿಂದ ನಾಕ್ ತೆಗಿತಾರ. ಬ್ಲ್ಯಾಕ್ ಮಿಸ್ ಮಾಡಿದ್ವಿ. ಬ್ಲ್ಯಾಕ್ ವರ್ಸಸ್ ಡೆರಿಸಿ. ತೂಫಾನ್ ಒಂದು ಬಹಳ ಉತ್ತಮ ನಾಕ್. ಫೆನಿಕ್ಸ್ ಅವರ ನಾಕ್ ಮಾಡಿದ್ದಾರೆ ತೂಫಾನ್. ಓ ಮೈ ಗಾಡ್, ತೂಫಾನ್ ಅವರದ್ದು ಬಹಳ ಒಳ್ಳೆಯ ನಾಕ್ ತೆಗೆದಿದ್ದಲ್ಲಿ. ನೆಕ್ಸಿ ತೂಫಾನ್ ಇನ್ನೊಂದು ತೆಗೆದಿದ್ರು. ಓ ಅಲ್ಲಿ ಯಾರು ರಿವೈವ್ ಮಾಡಿದ್ರು ಅನ್ಸುತ್ತೆ. ರಿವೈವ್ ಮಾಡ್ಲಿಕ್ಕೆ ಬ್ಲ್ಯಾಕ್ ಒಂದಲ್ಲಿ ನಾಕ್ ಮಾಡಿದ್ದಾರೆ. ಬ್ಲ್ಯಾಕ್ ಡೆರಿಸಿಯನ್ನು ನಾಕ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಆಗಿದೆ 4 vs 3. 4 ಇಂದ ನಾಕ್ ತೆಗಿತಾರ. ನೆಕ್ಸಿ ಬ್ಲ್ಯಾಕ್ ಅಲ್ಲಿ ತೂಫಾನ್ ಇನ್ನೊಂದು ನಾಕ್ ಮಾಡಿ. ತೂಫಾನ್ 2 ನಾಕ್ ಮಾಡಿದ್ರು ಕಂಟಿನ್ಯೂಸ್ ಆಗಿ. ತೂಫಾನ್ ಅವರು ಒಂದು ಬಹಳ ಉತ್ತಮ ಪ್ರದರ್ಶನವನ್ನು ಕೊಡ್ತಿದ್ದಾರೆ. ತೂಫಾನ್ ಅವರ ಬಹಳ ಒಂದು ಚತುರವಾದ ಆಟ ಅಂತ ಹೇಳ್ಬೋದು. ತೂಫಾನ್ ಬ್ಲ್ಯಾಕ್ ಟೀಮ್ 2 ಅಲ್ಲಿ ಯಾರಿದ್ದಾರೆ? ಓ ಫೈನಲಿ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ತೂಫಾನ್ ಮತ್ತೆ ಬ್ಲ್ಯಾಕ್ ಇಬ್ಬರು ಸೇರಿ 3 ಕಿಲ್ ಮಾಡಿದ್ದಾರೆ. ತೂಫಾನ್ ಅಂಡ್ ಬ್ಲ್ಯಾಕ್ ಈ ಸಿಚುವೇಶನ್ ಅನ್ನು ಕ್ಲಚ್ ಮಾಡಿದ್ದಾರೆ. 2 vs 6 ಮಾಡಿದ್ರು. ಖಾತೆ ಇನ್ನೂ ಓಪನ್ ಆಗ್ಲಿಲ್ಲ ಕಿಲ್ಲಿದು. ತೂಫಾನ್ ಅನ್ನು ಫೆನಿಕ್ಸ್ ಇಲ್ಲಿ ನಾಕ್ ಮಾಡಿದ್ದಾರೆ. ತೂಫಾನ್ ವೇಗವನ್ನು ಇಲ್ಲಿ ಫೆನಿಕ್ಸ್ ಅವರು ನಿಲ್ಲಿಸಿದ್ದಾರೆ. ಬ್ಲ್ಯಾಕ್ ಇಲ್ಲಿಂದ ನಾಕ್ ತೆಗಿತಾರ. ಸಿಚುವೇಶನ್ 2 vs 6. ಬ್ಲ್ಯಾಕ್ ಮತ್ತೆ ನೆಕ್ಸಿಗೆ ಇಲ್ಲಿ 2 vs 6 ಸಿಚುವೇಶನ್ ಇದೆ. ಬ್ಲ್ಯಾಕ್ ಟ್ರೈ ಮಾಡ್ತಿದ್ದಾರೆ. ಇಬ್ಬರು ಎನಿಮಿಸ್ ಇದ್ದಾರೆ. ಬ್ಲ್ಯಾಕ್ ಅಲ್ಲಿ ನೆಕ್ಸಿ ನಾಕ್ ಆದ್ರು. ಬ್ಲ್ಯಾಕ್ ಫುಲ್ ಡ್ಯಾಮೇಜ್ ಆಗಿದ್ದಾರೆ. ಇಲ್ಲಿ ಒಂದು ನಾಕ್ ಮಾಡಿದ್ರು. ಈಗ 5 ಜನ ಆಗಿದ್ದಾರೆ ಇನ್ನು. ಆದರೆ ನೆಗಾಟ್ಸ್ ಅವರು ಇಲ್ಲಿ ಬ್ಲ್ಯಾಕ್ ಅನ್ನು ಫಿನಿಶ್ ಮಾಡಿದ್ದಾರೆ. ಸ್ಕೋರ್ ಆಗಿದೆ 1-2. ನೆಗಾಟ್ಸ್ ಅವರು ಒಂದು ಫಸ್ಟ್ ರೌಂಡ್ ಇಂದ ಕೂಡ ಅವರ ಟೀಮ್ಗೆ ಬಹಳ ಗೆಲುವು ಸಿಗೋಕ್ಕೆ ಕಾರಣವಾಗಿದ್ದಾರೆ. 3 ಕಿಲ್ ಮಾಡಿದ್ದಾರೆ. ಹಾಗೂ ಫೆನಿಕ್ಸ್ ಕೂಡ 3 ಕಿಲ್ ಮಾಡಿದ್ದಾರೆ. ಟಿಎಸ್ ಆದಿ 1, ಡೆರಿಸಿ 1. ನಾವಿಲ್ಲಿ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ ಇರೋದು, ಯಾರು ಕೂಡ ನಾವು ನೋ ಪ್ಲೇಯರ್ಸ್ ಅಂತ ಯಾರು ಕರಲಿಲ್ಲ. ಬೇಕು ನಾನು ಲಾಸ್ಟ್ಗೆ ಸ್ಕೋರ್ ಕಾರ್ಡ್ ಕರೆಸ್ತೀನಿ. ಇಲ್ಲಿ ಒಬ್ಬರಿಗಿಂತ ಒಬ್ಬರು ಪ್ರೋನಿ ಎಲ್ಲರೂ. ಸೊ ಇಲ್ಲಿ 4 vs 6 ಏನಿದೆ, ಆ 4 ಮೆಂಬರ್ ಏನಿದ್ದಾರೆ ಅವರ ಸ್ಕಿಲ್ ಅಲ್ಲಿ ಹೊಡೆದು, ಮತ್ತೆ ಟೀಮ್ ನಂಬರ್ 2 ಅಲ್ಲಿ ಏನಿದ್ದಾರೆ ಅವರು ಕೂಡ ಅವ್ರ ಸ್ಕಿಲ್ ಅಲ್ಲಿ ಹೊಡೆದು. ಅಲ್ಲಿ ಯಾರೋ ಒಬ್ರು ನಾಕ್ ಆಗಿದ್ದಾರೆ. ಜೂಲಿಯಟ್ ಅವ್ರು ನಾಕ್ ಆಗಿದ್ದಾರೆ. ಬ್ಲ್ಯಾಕ್ ತೂಫಾನ್ ಅವ್ರು ನಾಕ್ ಮಾಡಿದ್ದಾರೆ. ತೂಫಾನ್ ನೆಗಾಟ್ಸ್ ನಾಕ್ ಮಾಡಿದ್ರು. ಅಲ್ಲಿ ತೂಫಾನ್ ಇನ್ನೊಂದು ನಾಕ್ ಮಾಡ್ಬೋದಾ? ತೂಫಾನ್ ಅವರ ಮೂವ್ಮೆಂಟ್ ನೋಡಿ. ತೂಫಾನ್ ವರ್ಸಸ್ ಡೆರಿಸಿ. ನೆಕ್ಸಿ ನಾಕ್ ತೆಗಿತಾರ. ತೂಫಾನ್ ನಲ್ಲಿ ಡೆರಿಸಿ ನಾಕ್ ಮಾಡಿದ್ದಾರೆ.
ತೂಫಾನ್ ಅನ್ನು ಟೆರಿಸಿ ನಾಕ್ ಮಾಡಿದ್ದಾರೆ. ಈಗ ಸಿಚುವೇಶನ್ 2 vs 5. ನೆಟ್ಸಿ ಮೇಲೆ ಇಬ್ರು ಬಂದಿದ್ದಾರೆ. ನೆಟ್ಸಿ ಬ್ಲಾಕ್ ಅಲ್ಲಿ ಒಂದು ನಾಕ್ ಮಾಡಿದ್ರು. ಸಾರಿ, ಅದು ಫಿನಿಶ್ ಆಗಿದ್ದು. ನೆಟ್ಸಿಲಿಂದ ನಾಕ್ ತೆಗಿತಾರ. ಬ್ಲಾಕ್ ಅಲ್ಲಿ ನಾಕ್ ಆಗಿದ್ದಾರೆ. ಈಗ ನೆಟ್ಸಿಗೆ ಸಿಚುವೇಶನ್ ಆಗಿದೆ 1 vs 4. ಸಾರಿ, ಅಲ್ಲಿ ಇಬ್ರು ಝೋನ್ ಅಲ್ಲಿ ಎಲಿಮಿನೇಟ್ ಆದ್ರು. ಈಗ ಇಬ್ರು ಝೋನ್ ಅಲ್ಲಿ ಸಿಕ್ಕಾಕೊಂಡ್ರು. ಈಗ ಸಿಚುವೇಶನ್ ಆಗಿದೆ 1 vs 2. ನೆಟ್ಸಿ ಟಚ್ ಮಾಡ್ತಾರ. ನೆಟ್ಸಿ ಒಬ್ರನ್ನ ನಾಕ್ ಮಾಡಿದ್ದಾರೆ. ನೆಟ್ಸಿ ಇಲ್ಲಿಂದ ಟಚ್ ಮಾಡ್ತಾರೆ. ನೆಟ್ಸಿ ಒಬ್ರನ್ನ ನಾಕ್ ಮಾಡಿದ್ದಾರೆ. ಈಗ ಒಬ್ರೇ ಉಳಿದಿದ್ದಾರೆ. ಯಾರು? TS ಆದಿ HC ಉಳಿದಿದ್ದಾರೆ. ಸಾರಿ, ಗರುಡ ಇರ್ಬೇಕು, ಅದು ಒಬ್ಬರೇ ಉಳಿದಿದ್ದಾರೆ. ಅಲ್ಲ, TS ಆದಿ ಉಳಿದಿರೋದು. ನೆಟ್ಸಿ ವರ್ಸಸ್ TS ಆದಿ. ಬ್ಯಾಕ್ ಮಾಡಿಬಿಟ್ರ. ನೆಟ್ಸಿ ಇಲ್ಲಿಂದ ಕಮ್ ಬ್ಯಾಕ್ ತರ ಎಲ್ಲ. TS ಆದಿ ವಿನ್ ಆಗ್ತಾರ. TS ಆದಿ ಇಲ್ಲಿ ಫೈನಲ್ ಝೋನ್ ಅಲ್ಲಿ ಏನೊಂದು ಹೀಲ್ ಬ್ಯಾಟಲ್ ಇತ್ತು, ಅದನ್ನು ವಿನ್ ಆಗ್ಬಿಟ್ರು. ಸೊ ಈ ರೌಂಡ್ ಅಗೇನ್ ಟೀಮ್ ನಂಬರ್ 2 ವಿನ್ ಆಗಿದ್ದಾರೆ. ಬ್ಲಾಕ್ ಅಲ್ಲಿ ನಾಕ್ ಮಾಡಿದ್ದಾರೆ. ಬ್ಲಾಕ್ ಒಬ್ಬರ ನಾಕ್ ಮಾಡಿದ್ದಾರೆ. ಇನಿಷಿಯಲ್ ಟೈಮ್ ಅಲ್ಲಿ ಬ್ಲಾಕ್ ಅವರು ತುಂಬಾ ನಾಕ್ ತೆಗಿತಾರೆ. ನೀವು ಬೇಕಾದ್ರೆ ನೋಟಿಸ್ ಮಾಡಿ. ರೌಂಡಿನ ಇನಿಷಿಯಲ್ ಟೈಮ್ ಏನಿರ್ತಾರೆ ಆ ಟೈಮಲ್ಲಿ ಬ್ಲಾಕ್ ಅವರು ಬಹಳ ನಾಕ್ ತೆಗಿತಾರೆ. ಬ್ಲಾಕ್ ಏನ್ ನೋಡ್ತಿರೋದು? ನಮ್ಗೆ ಎನಿಮಿ ಕಾಣಿಸ್ಲಿಲ್ಲ. ಐವ್ ಆ ಕಡೆ ಹೋಗಿದೆ, ಎನಿಮಿ ಈ ಕಡೆ ಇದ್ರು, ಆದ್ರೆ ಎನಿಮಿ ನಾಕ್ ಆಗಿದ್ದಾರೆ. ಬ್ಲಾಕ್ ಎಂತ ನಾಕ್. ನೆಟ್ಸಿ ಒಂದು ನಾಕ್ ತೆಗೆದ್ರು. ಓಪಿ ನೆಟ್ಸಿ. ತೂಫಾನ್ ಒಂದು ನಾಕ್ ತೆಗೆದ್ರು. ಇಲ್ಲಿ ಎಂತ ಆಡ್ತಿದ್ದಾರೆ ಟೀಮ್ ನಂಬರ್ 1 ಅವರು ಇನ್ನೊಂದು ನಾಕ್ ಮಾಡಿದ್ರು. ತೂಫಾನ್ ಅವರು ಇನ್ನೊಂದು ನಾಕ್ ಮಾಡಿದ್ರು. ಈಗ ಒಬ್ಬರೊಂದಿದ್ದಾರೆ. ಆದ್ರೆ ತೂಫಾನ್ ತರ ಆಡಿದ್ದಾರೆ ಈ ರೌಂಡ್ ಅಲ್ಲಿ. ತೂಫಾನ್ ಅಷ್ಟು ಸ್ಪೀಡ್ ಅಲ್ಲಿ ಓಪನೆಂಟ್ ಟೀಮ್ ನಂಬರ್ 2 ಅಲ್ಲಿ ಏನಿದ್ರು ತೂಫಾನ್ ತರ ಅವರನ್ನು ಮುಗಿಸಿದ್ರೆ ಬಂದಿದ್ದಾರೆ. ತೂಫಾನ್ ಅಲ್ಲಿ ಜೂಲಿಯಟ್ ಒಂದು ನಾಕ್ ಮಾಡಿದ್ದಾರೆ. ಫೈನಲಿ ಜೂಲಿಯಟ್ ಅವ್ರಿಗೆ ಕಿಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಜೂಲಿಯಟ್ ಇನ್ನೊಂದು ನಾಕ್ ಮಾಡಿದ್ದಾರೆ. ಫೈನಲಿ ಜೂಲಿಯಟ್ ಅವರು ಕೂಡ ಕಿಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜೂಲಿಯಟ್ ಅವರ ಆಟ ಶುರು ಆಗಿದೆ. ಇಲ್ಲಿ ಈಗ ಸಿಚುವೇಶನ್ ಆಗಿದೆ 4 vs 3. ಅಲ್ಲಿ ತೂಫಾನ್ ಅವರು ನಾಕ್ ಆಗಿದ್ದಾರೆ. ಆದ್ರೆ ನೆಟ್ಸಿ ಅವರು ಅವರ ಟೀಮ್ ಮೇಟ್ ಅನ್ನು 1 ಟೈಮ್ ಕೊಟ್ಟು ಸಾಯಿಸಿದಕ್ಕೆ ಅವರು ಬಂದು ಪ್ರತಿ ಉತ್ತರ ಕೊಟ್ಟಿದ್ದಾರೆ. ಹತ್ರ ಇದ್ದಾರೆ. ನೆಟ್ಸಿ ಅವರು ಇಲ್ಲಿ ಫೈನಲ್ ಆಗಿ ವಾಲ್ ಮೇಲೆ ಹತ್ತಿ ಎನಿಮಿಗೆ ಹೊಡ್ತಿದ್ರು. ಪಾಪ ವಾಲ್ ಎನಿಮಿ ಕವರ್ಗೆ ಹೋದ್ರೆ ಕೂಡ ನೆಟ್ಸಿ ಅವರು ಬಿಡ್ತಿಲ್ಲ. ಕವರ್ ಅಲ್ಲಿ ಇದ್ರು ನೆಟ್ಸಿ ಅವರ ಮೇಲೆ ನುಗ್ಗಿ ಹೋಗಿ ಹೊಡ್ತಿದ್ದಾರೆ. ನೆಗತ್ಸ್ ಅವರು ಎಲ್ಲಿ ಹೋದ್ರು ಎನಿಮಿ ಬರ್ತಿದ್ದಾರೆ. ತೂಫಾನ್ ಬ್ಲಾಕ್ ಅಲ್ಲಿ ನಾಕ್ ಮಾಡಿದ್ದಾರೆ. ಬ್ಲಾಕ್ TS ಆದಿ ನಾಕ್ ಮಾಡಿದ್ದಾರೆ. ಬ್ಲಾಕ್ ಇಲ್ಲಿ ನಾಕ್ ಮಾಡ್ಬೋದ? ಝೋನ್ ಬರ್ತಿದೆ, ಝೋನ್ಗೆ ಹೋಗ್ಬೇಕು. ಬ್ಲಾಕ್ ಒಬ್ಬರ ನಾಕ್ ಮಾಡಿದ್ದಾರೆ. ಈಗ ಸಿಚುವೇಶನ್ ಆಗಿದೆ 3 vs 4. ಬ್ಲಾಕ್ ಇಲ್ಲಿಂದ ನಾಕ್ ತೆಗಿತಾರ. ಬ್ಲಾಕ್ ಇಲ್ಲಿಂದ ಬ್ಲಾಕ್ ಇನ್ನೊಂದು ನಾಕ್ ತೆಗಿದ್ದಾರೆ. ಉತ್ತಮವಾದ ನಾಕ್, ಬ್ಯೂಟಿಫುಲ್ ನಾಕ್. ಬ್ಲಾಕ್ ಈಗ ಸಿಚುವೇಶನ್ ಆಗಿದೆ 3 vs 3. ಬ್ಲಾಕ್ ಇನ್ನೊಂದು ನಾಕ್ ತೆಗ್ದಿದ್ದಾರೆ. ಬ್ಲಾಕ್ ನವರು ಏನ್ ಆಡ್ತಿದ್ದಾರೆ ಇಲ್ಲಿ? ನಾವು ಅವರ ಕಿಲ್ ಅನ್ನು ಕೌಂಟ್ ಮಾಡ್ತಾ ಹೋಗ್ಬೇಕು, ಆ ತರ ನಾಕ್ ತೆಗೀತಿದ್ದಾರೆ. ಬ್ಲಾಕ್ ಅವರು ಇಲ್ಲಿ ಕ್ವಾಡ್ರ ಕಿಲ್ ಮಾಡ್ಬೋದಾ? ಸಿಚುವೇಶನ್ ಆಗಿದೆ 3 vs 2. ಬ್ಲಾಕ್ ಅವರು ಬಹಳ ಒಂದು ಅದ್ಭುತ ಪ್ರದರ್ಶನವನ್ನು ಕೊಡ್ತಿದ್ದಾರೆ. ಈ ಬ್ಯಾಟಲ್ ಯಾರು ವಿನ್ ಆಗ್ತಾರೆ? ನೆಟ್ಸಿ ಅಲ್ಲಿ ನಾಕ್ ಮಾಡಿದ್ರು. ಫೈನಲಿ ಬ್ಲಾಕ್ ಕ್ವಾಡ್ರ ಕಿಲ್ ಮಾಡಿ ಈ ರೌಂಡ್ ಅನ್ನು ಅವರ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. ಬ್ಲಾಕ್ ನವರ ಬಹಳ ಅದ್ಭುತವಾದ ಪ್ರದರ್ಶನ ಈ ರೌಂಡ್ ಅಲ್ಲಿ. ಟೆರಿಸಿ ನೀವು ನೋಡಬಹುದು, ಟೀಮ್ ನಂಬರ್ 1 ಅಲ್ಲಿ ತೂಫಾನ್ ಅನ್ನು ನಿಲ್ಲಿಸಿಟ್ಟಿದ್ರು. ಆದ್ರೆ ತೂಫಾನ್ ಈ ಸಾಲಿ ಫೈನಲಿ ಅವರ ರಿವೆಂಜ್ ತೆಗೆದಿದ್ದಾರೆ. ಸಿಚುವೇಶನ್ ಆಗಿದೆ 4 vs 2. ಅಲ್ಲಿ ಯಾರು ನಾಕ್ ತೆಗೆದ್ರು? ಬ್ಲಾಕ್ ಅನ್ಸುತ್ತೆ. ಹೌದು, ಬ್ಲಾಕ್ ಅವರು ಇನ್ನೊಮ್ಮೆ ಅವರ 1 ಟ್ಯಾಪ್ ನ ಆಟ ಸ್ಟಾರ್ಟ್ ಮಾಡಿದೆ. ಬ್ಲಾಕ್ ಏನು ಹೊಡ್ತಿರೋದು? ಬ್ಲಾಕ್ ಏನು ಹೊಡಿತಿದ್ದಾರೆ ಅವರು? ನಮಗೆ ಎನಿಮಿಯೇ ಕಾಣಿಸ್ಲಿಲ್ಲ. ಅಲ್ಲಿ ಎನಿಮಿ ಕವರ್ ಅಲ್ಲಿ ಇದ್ರು. ಅಲ್ಲಿಂದ ಏನು ಹೆಡ್ ಶಾಟ್ ಹೊಡ್ತಿದ್ದಾರೆ ಬ್ಲಾಕ್ ಅವರು. ಬ್ಲಾಕ್ ಸತ್ಯ ಹೇಳ್ಬೇಕಾದ್ರೆ ಹ್ಯಾಕರ್ ಹೊಡೆದಾಗಿತ್ತು ಅದು. ಏನು ಹೊಡೆದು ನಮಗೆ ಎನಿಮಿ ಕಾಣಿಸ್ಲಿಲ್ಲ. ಹೆಡ್ ಬಿತ್ತಿದೆ. ಬ್ಲಾಕ್ ಅವರ ಕಡೆಯಿಂದ ಎಂತ ಓಪಿಯಾದ ಗೇಮ್ ಪ್ಲೇ. TS ಆದಿ ಇಲ್ಲಿಂದ ನಾಕ್ ತೆಗಿತಾರ. TS ಆದಿ ವರ್ಸಸ್ ತೂಫಾನ್. ಇಲ್ಲಿ TS ಆದಿ ತೂಫಾನ್ ಅನ್ನು ನಾಕ್ ಮಾಡಿದ್ದಾರೆ. ಆದ್ರೆ ನೆಟ್ಸಿ ಬಂದ್ರು. ನೆಟ್ಸಿ ನಾಕ್ ತೆಗಿತಾರ TS ಆದಿಯನ್ನು. ನೆಟ್ಸಿ ಅವರ ಟೀಮ್ಮೇಟ್ ಅನ್ನು ನಾಕ್ ಮಾಡಿದ ರಿವೆಂಜ್ ತೆಗಿತಾರ. ನೆಟ್ಸಿ ಅವರ ಟೀಮ್ಮೇಟ್ ತೂಫಾನ್ ಅನ್ನು ನಾಕ್ ಮಾಡಿದಕ್ಕೆ ಪ್ರತಿ ಉತ್ತರ ಕೊಟ್ಟು TS ಆದಿಯನ್ನು ನಾಕ್ ಮಾಡಿದ್ದಾರೆ. ನೆಟ್ಸ್ ಅವರು ಸ್ಟಾರ್ಟಿಂಗ್ ಟೈಮ್ ಇಂದ ಕೂಡ ಬಹಳ ಒಳ್ಳೆಯ ಪ್ರದರ್ಶನ ಕೊಡ್ತಿದ್ದಾರೆ.
ನೆಟ್ಸಿ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ಈಗ ಸಿಚುವೇಶನ್ ಆಗಿದೆ 2 vs 3. ನೆಟ್ಸಿಲಿಂದ ಕಂಬ್ಯಾಕ್ ಮಾಡಿಸ್ತಾರ. ನೆಟ್ಸಿ ಒಂದು ನಾಕ್ ಮಾಡಿದ್ದಾರೆ. ಸಿಚುವೇಶನ್ 2 vs 2. ಜೂಲಿಯಟ್ ಅಲ್ಲಿ ನಾಕ್ ತೆಗಿತಾರ. ಅರೆ ಜೂಲಿಯಟ್ ನಾಕ್ ಆದ್ರು. ಡೇರಿಸಿ ಅವರು ಜೂಲಿಯಟ್ ಅಲ್ಲಿ ನಾಕ್ ಮಾಡಿದ್ದಾರೆ. ಆದ್ರೆ ನೆಟ್ಸಿ ಮಿಸ್ ಮಾಡ್ತಿದ್ದಾರೆ. ನೆಟ್ಸಿ ನಾಕ್ ಮಾಡ್ಬೋದು. ಆದ್ರೆ ನೆಗಾಟ್ಸ್ ಅವರು ಇಲ್ಲಿ ನೆಟ್ಸಿ ಅವರನ್ನು ಒಂದು ಓಪಿ ಆದ 1 ಟ್ಯಾಪ್ ಕೊಟ್ಟು ಫಿನಿಶ್ ಮಾಡಿದ್ದಾರೆ. ಹಾಗೆ ಈ ರೌಂಡ್ ಏನಿತ್ತು ಅದನ್ನು ಅವರ ಟೀಮಿಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ತೆಗಿದ್ದಾರೆ ಬ್ಲ್ಯಾಕ್ ಅಲ್ಲಿ ನೆಟ್ಸಿ ನಾಕ್ ಮಾಡಿದ್ರು. ನೆಟ್ಸಿ ಒಬ್ಬರ ನಾಕ್ ಮಾಡಿದ್ದಾರೆ. ನೆಟ್ಸಿ ಅವರ ಗೇಮ್ ಪ್ಲೇ ಸ್ಟಾರ್ಟ್ ಆಗಿದೆ. ನೆಟ್ಸಿ ಅವರಿಗೆ ಪ್ರೀವಿಯಸ್ ರೌಂಡ್ ಸೋತಿದೆ ಅನ್ನೋ ಖುಷಿ ಇಲ್ಲ ಅನ್ಸುತ್ತೆ. ನೆಟ್ಸಿ ಅವರು ಇನ್ನೊಂದು 2 ಸಾವಿರ ಕನೆಕ್ಟ್ ಮಾಡಿದ್ರೆ ನಾಕ್ ಆಗ್ಲಿಲ್ಲ. ಇಲ್ಲಿ ನಾಕ್ ಮಾಡ್ಬೋದಾ? ನೆಟ್ಸಿ ಅವರ ಮೂವ್ಮೆಂಟ್ ನೋಡಿ. ನೆಟ್ಸಿ ಇನ್ನೊಂದು ನಾಕ್ ತೆಗೆದ್ರು. ನೆಟ್ಸಿ ಅವರಿಗೆ ಏನ್ ಆಡ್ತಿದ್ದಾರೆ. ನೆಟ್ಸಿ ಅವರು ಫುಲ್ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಫುಲ್ ಅಗ್ರೆಷನ್ ಅಲ್ಲಿ ಬಂದಿದ್ದಾರೆ. ನೆಟ್ಸಿ ಇನ್ನೊಂದು ನಾಕ್ ಫಿನಿಶ್ ಆದ್ರೆ ಗರುಡ್ ಅವರು ಇಲ್ಲಿ ನೆಟ್ಸಿ ಅನ್ನು ಒಂದು ಓಪಿ 1 ಟೈಮ್ ಕೊಟ್ರು. ನೆಟ್ಸಿ ಅವರ ಒಂದು ಏನು ಅಗ್ರೆಸಿವ್ ಆಗಿ ಆಡ್ತಿದ್ರು ಅದನ್ನ ನಿಲ್ಲಿಸಿದ್ದಾರೆ. ಈಗ ಸಿಚುವೇಶನ್ 2 vs 1 ಆಗಿದೆ. ಗರುಡ ಇಲ್ಲಿಂದ ಟಚ್ ಮಾಡ್ಬೋದಾ? ಗರುಡ ವರ್ಸಸ್ ಬ್ಲ್ಯಾಕ್ ಅಂಡ್ ತೂಫಾನ್ ಇವರಿಬ್ರು ಕೂಡ ನೀವು ನೋಡೋದು ಬೆಂಕಿಯಾಗಿ ಆಡ್ತಿದ್ರು. ಆದ್ರೆ ಬ್ಲ್ಯಾಕ್ ಅವರು ಇಲ್ಲಿ ಗರುಡನನ್ನು ಫಿನಿಶ್ ಮಾಡಿದ್ದಾರೆ. ಬ್ಲ್ಯಾಕ್ ಅನ್ನು ನಾಕ್ ಮಾಡಿದ್ದಾರೆ. TS ಆದಿಲ್ಲಿ ಬ್ಲ್ಯಾಕ್ ಅವರಿಗೆ ಒಂದು ಎಂತ 1 ಟ್ಯಾಪ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಅವರು ಅಲ್ಲಿಯೇ ನಿಂತುಕೊಂಡೇ ನೋಡಿಬಿಟ್ರು. ಈಗ ಸಿಚುವೇಶನ್ ಆಗಿದೆ 2 vs 3. ನೆಟ್ಸಿಲಿಂದ ನಾಕ್ ತೆಗಿತಾರ. ನೆಟ್ಸಿ 2 vs 3. ತೂಫಾನ್ ಅಂಡ್ ನೆಟ್ಸಿ ವರ್ಸಸ್ ಡೇರಿಸಿ. TS ಆದಿ ಅಂಡ್ ಫೆನಿಕ್ಸ್. ನೆಟ್ಸಿ ಅನ್ನು TS ಆದಿ ನಾಕ್ ಮಾಡಿದ್ದಾರೆ. ತೂಫಾನ್ ಆದ್ರೆ ತೂಫಾನ್ ಅನ್ನು TS ಆದಿ ಟ್ರಿಪಲ್ ಕಿಲ್ ಮಾಡಿದ್ದಾರೆ. ಬ್ಲ್ಯಾಕ್ ನೆಟ್ಸಿ ಹಾಗೆ ಲಾಸ್ಟ್ ಗೆ ತೂಫಾನ್ ಅನ್ನು ನಾಕ್ ಮಾಡಿದ್ದಾರೆ. ಬ್ಲ್ಯಾಕ್ ಇಲ್ಲಿ ನಾಕ್ ತೆಗಿಬೋದ? ಡೇರಿಸಿ ಅನ್ನು ನಾಕ್ ಮಾಡಿದ್ರು. ಡೇರಿಸಿ ಅನ್ನು ಜೂಲಿಯಟ್ ನಾಕ್ ಮಾಡಿದ್ರು. ಡೇರಿಸಿಯನ್ನು ನಾಕ್ ಮಾಡಿದ್ದಾರೆ. ಈಗ ನೆಗಾಟ್ಸ್ ಇಲ್ಲಿ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಜೂಲಿಯಟ್ ಅಲ್ಲ ಸಾರಿ ನೆಟ್ಸಿ ಅವರು ನಾಕ್ ಆಗಿದ್ರು. ಇಲ್ಲ ಜೂಲಿಯಟ್ ಅವ್ರು ನಾಕ್ ಆದ್ರು. ತೂಫಾನ್ ನಾಕ್ ಆದ್ರು. ಈಗ ಸಿಚುವೇಶನ್ 2 vs 4. ಈ ಸಿಚುವೇಶನ್ ಅನ್ನು ಯಾರು ಕ್ಲಚ್ ಮಾಡ್ಬೋದು? 2 vs 4. ನೆಗಾಟ್ಸ್ ವರ್ಸಸ್ ನೆಟ್ಸಿ ನೆಗಾಟ್ಸ್ ಅನ್ನು ನಾಕ್ ಮಾಡಿದ್ದಾರೆ. ಅಲ್ಲಿ ಇನ್ನೊಮ್ಮೆ ತೂಫಾನ್ ಅವರು ಬ್ಲ್ಯಾಕ್ ಅವರು ಫಿನಿಕ್ಸ್ ಅನ್ನು ನಾಕ್ ಮಾಡಿದ್ರು. ಈಗ ಸಿಚುವೇಶನ್ ಆಗಿದೆ 1 vs 2. TS ಆದಿ ಅಂಡ್ ಗರುಡ ಅವರ ಟೀಮಿಗೆ ಗೆಲುವನ್ನು ಸಾಧಿಸಿ ಕೊಡ್ಬೋದಾ? ನೆಟ್ಸಿಗೆ 2 ಕಡೆಯಿಂದ ಬರ್ತಿದ್ದಾರೆ. ಇಬ್ಬರು 2 ಕಡೆಯಿಂದ ಬರ್ತಿದ್ದಾರೆ. ಕನ್ಫ್ಯೂಸ್ ಮಾಡಿದ್ದಾರೆ. ನೆಟ್ಸಿ ಅವರು TS ಆದಿಯನ್ನು ನಾಕ್ ಮಾಡಿದ್ದಾರೆ. ನೆಟ್ಸಿ ಅವರು ಇಲ್ಲಿ ಕ್ಲಚ್ ಮಾಡ್ತಾರೆ. ನೆಟ್ಸಿ ಅವರು TS ಆದಿಯನ್ನು ನಾಕ್ ಮಾಡಿದ್ದಾರೆ. ಇಲ್ಲಿ ಗೆಲುವು ಯಾರಿಗೆ ಸಿಗ್ಬೋದು? ಸಿಚುವೇಶನ್ 1 vs 1. ಯಾರು ವಿನ್ ಆಗ್ಬೋದು? ನೆಟ್ಸಿ ವರ್ಸಸ್ ಗರುಡ. TS ಆದಿ ನಾಕ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನೆಟ್ಸಿ ಅವರು ಗರುಡನನ್ನು ಎಲಿಮಿನೇಟ್ ಮಾಡಿ ಅವರ ತಂಡಕ್ಕೆ ಈ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಈಕ್ವಲ್ ಆಗಿ ಕೊಡ್ತಿದ್ದಾರೆ. ಇಲ್ಲಿ ಡೇರಿಸಿ ಅವರು ನಾಕ್ ಮಾಡಿದ್ದಾರೆ. ಡೇರಿಸಿ ಅವರಲ್ಲಿ ಓಪನೆಂಟ್ ಅಲ್ಲಿ ಯಾರು ಜೂಲಿಯಟ್ ಅನ್ನು ನಾಕ್ ಮಾಡಿದ್ದಾರೆ. ಡೇರಿಸಿ ಅವರು ಈಗ ಕಂಬ್ಯಾಕ್ ಮಾಡಿಸಬಹುದು. ಸ್ಕೋರ್ ಆಗಿದೆ 7. ಇಲ್ಲಿಂದ ಯಾರು ವಿನ್ ಆಗ್ಬೋದು? ನೆಟ್ಸಿ ಒಂದು ನಾಕ್. ನೆಗಾಟ್ಸ್ ಅನ್ನು ನಾಕ್ ಮಾಡಿದ್ದಾರೆ. ಸಿಚುವೇಶನ್ ಆಗಿದೆ 3 vs 3. ಯಾರು ವಿನ್ ಆಗ್ಬೋದು? ತೂಫಾನ್ ಅಲ್ಲಿ ಫೆನಿಕ್ಸ್ ಅನ್ನು ತೆಗೆದಿದ್ದಾರೆ. ಇಲ್ಲಿ ನಾನು ಕ್ಯಾಮರಾ ಶಿಫ್ಟ್ ಮಾಡಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ. ಅಷ್ಟು ಬೇಗ ಇವರು ನಾಕ್ ಮಾಡ್ತಿದ್ದಾರೆ ಒಬ್ಬೊಬ್ಬರಲ್ಲಿ. ಯಾರು ವಿನ್ ಆಗ್ಬೋದು? ಇಲ್ಲಿ ಡೇರಿಸಿ ಕಂಬ್ಯಾಕ್ ಮಾಡಿಸ್ಬೋದು ಅವರ ಟೀಮ್ಗೆ. ಇಲ್ಲಿ ಡೇರಿಸಿ ಅಂಡ್ ಯಾರು ಫೆನಿಕ್ಸ್ ಇದ್ದಾರ? ಫೆನಿಕ್ಸ್ ಅಲ್ಲ ಗರುಡ ಇದ್ದಾರೆ ಅನ್ಸುತ್ತೆ. ಡೇರಿಸಿ ಅಂಡ್ ಗರುಡ ಇಲ್ಲಿ ಕಂಬ್ಯಾಕ್ ಮಾಡಿಸ್ಬೋದು ಅವರ ಟೀಮ್ಗೆ. ಇಲ್ಲಿ ಡೇರಿಸಿ ವರ್ಸಸ್ ತೂಫಾನ್. ಈ ಬ್ಯಾಟಲ್ ಯಾರು ವಿನ್ ಆಗ್ಬೋದು? ಅಲ್ಲಿ ತೂಫಾನ್ ಅವರು ಈ ಬ್ಯಾಟಲ್ ಅನ್ನು ಹೊಡೆದಿದ್ದಾರೆ. ಸಿಚುವೇಶನ್ ಆಗಿದೆ 1 vs 3. ಗರುಡ ವರ್ಸಸ್ ನೆಟ್ಸಿ ವರ್ಸಸ್ ಬ್ಲ್ಯಾಕ್ ವರ್ಸಸ್. ಆದ್ರೆ ಇಲ್ಲಿ ಟೀಮ್ ನಂಬರ್ 1 ಈ ಗೆಲುವೇನಿದೆ ಅದನ್ನು ಅವರ ಕಡೆ ಸೃಷ್ಟಿಸಿದ್ದಾರೆ. ಅಂಡ್ ದ MVP ಈಸ್ ನೆಟ್ಸಿ. ಈ ರಿಯಲಿ ಡಿಸರ್ವ್ಡ್ ಇಟ್. ನೆಟ್ಸಿ ಅವರ ಅದ್ಭುತ ಪ್ರದರ್ಶನ. ನೆಟ್ಸಿ ಆಗ್ಲಿ, ಬ್ಲ್ಯಾಕ್ ಆಗ್ಲಿ, ತೂಫಾನ್ ಆಗ್ಲಿ, ಜೂಲಿಯಟ್ ಆಗ್ಲಿ, ಟೀಮ್ ನಂಬರ್ 1 ಇಂದ ಎಂತ ಪ್ರದರ್ಶನ ನೋಡಿ. ನೆಟ್ಸಿ 16 ಕಿಲ್, ಬ್ಲ್ಯಾಕ್ 15 ಕಿಲ್, ತೂಫಾನ್ 13 ಕಿಲ್, ಜೂಲಿಯಟ್ 5 ಕಿಲ್. ಎಂತ ಪ್ರದರ್ಶನ. ಎಲ್ರು ಒಂದು ಈಕ್ವಲ್ ಆಗಿ ಆಡ್ತಿದ್ದಾರೆ ನೋಡ್ಬೋದು.
ಖಾಲಿ ಎರಡು ಕಿಲ್ ಡಿಫರೆನ್ಸ್, ಎಲ್ಲರೂ ಒಂದೇ ತರ ಹೊಡೆದಿದ್ದಾರೆ. ಪಿ ಎಸ್ ಆದಿ ಆ ಕೆಲವು ರೌಂಡ್ಗಳಲ್ಲಿ ಏನು ಹೊಡೆದಿದ್ರು, ಅಲ್ಲಿ ಆಲ್ಮೋಸ್ಟ್ ಕಂಬ್ಯಾಕ್ ಮಾಡಿಸಿದ್ರು, 2-3 ರೌಂಡ್ಗಳನ್ನು ಗೆಲ್ಲಿಸಿಬಿಟ್ಟಿದ್ರು. ಆದ್ರೆ ಅದನ್ನು ಅವರ ಮ್ಯಾಚ್ ಗೆಲುವು ಏನಿತ್ತು ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ನೆಗೋಟ್ಸ್ ತುಂಬಾ ಟ್ರೈ ಮಾಡಿದ್ರು, ನೆಗೋಟ್ಸ್ ತುಂಬಾ ಗೆಲುವು ಸಾಧಿಸಿದ್ರು, ಫೆನಿಕ್ಸ್ ತುಂಬಾ ಟ್ರೈ ಮಾಡಿದ್ರು. ಡೆರಿಸಿ ಅವರು ಒಪೋನೆಂಟ್ ಅಲ್ಲಿ ತೂಫಾನ್ ಏನಿದ್ರು ಅವರನ್ನು 2-3 ರೌಂಡ್ಗಳಲ್ಲಿ ನಿಲ್ಲಿಸಿದ್ರು. ಆದ್ರೆ ಈ ಗೆಲುವೇನಿತ್ತು ಅದು ಅವರಿಗೆ ಸಿಗಲಿಲ್ಲ. ಸೊ ನೋಡಿದ್ರಲ್ಲ ಹೇಗೆ ನಮ್ಮ ದಕ್ಷಿಣ ಕನ್ನಡದ ಪ್ಲೇಯರ್ಸ್ ಒಂದು ಓಪಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ. ನಿಮಗೂ ಈ ಥರ ವಿಡಿಯೋದಲ್ಲಿ ಫೀಚರ್ ಆಗಬೇಕಿದ್ರೆ ನಮ್ಮ ಇನ್ಸ್ಟಾ ಹ್ಯಾಂಡಲ್ DK Esports 01ಗೆ DM ಮಾಡಿ, ನಿಮಗೂ ಈ ಥರ ವಿಡಿಯೋಗಳಲ್ಲಿ ಫೀಚರ್ ಆಗ್ಬೋದು. ಸೊ ಇನ್ನೊಂದು ಅಪ್ಡೇಟ್ ಇದೆ, ಏನಂದರೆ ನಮ್ಮ ಗಿಲ್ಡಿಗೆ ಪ್ಲೇಯರ್ಸ್ ಬೇಕಾಗಿದೆ. ಸೊ ಯಾರಾದರೂ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ನಾವು ಒಂದು ಮಾಡ್ತೀವಿ, ಗಿಲ್ ಟೆಸ್ಟ್ ಮಾಡ್ತೀವಿ. ಅಲ್ಲಿ ನಿಮಗೆ ನಾವು 1 vs 4 ಸಿಚುವೇಶನ್ ಕೊಡ್ತೀವಿ. ಅದರಲ್ಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅದರ ಬೇಸಿಸಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ನೀವು ಗೆಲ್ಲಬೇಕಂತೇನಿಲ್ಲ, ನಿಮ್ಮ ಓವರಾಲ್ ಸ್ಕಿಲ್ ಮತ್ತು ಪರ್ಫಾರ್ಮೆನ್ಸ್ ಮೇಲೆ ನಾವು ನಿಮ್ಮನ್ನು ಗಿಲ್ಡಿಗೆ ತಗೊಳ್ತೀವಿ. ಆ ವಿಡಿಯೋ ಮತ್ತು ಯೂಟ್ಯೂಬಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ನಮ್ಮ ಗಿಲ್ಡಿಗೆ ಜಾಯಿನ್ ಆಗ್ಬೋದು. ಸೊ ಇನ್ನು ಈ ಥರ ವೀಡಿಯೋಸ್ಗೋಸ್ಕರ DK Esports ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.